ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ನಿಮಗೆ ತುಂಬ ಜನರಿಗೆ ಮೆಸೇಜ್ಗಳು ಬರ್ತಾ ಇದೆ. ನೀವು ಟ್ರಾಫಿಕ್ ಉಲ್ಲಂಘನೆ ಕೇಸ್ಗಳನ್ನ ಮಾಡ್ಕೊಂಡಿದ್ದೀರಾ ಅಂತೇಳಿ. ನಿಮ್ಮದು ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಹಾಗೆಯೇ ನಿಮ್ಮ ಲಾರಿಗಳು, ಬಸ್ಗಳು, ಯಾವುದೇ ತರಹದ ದೊಡ್ಡ ವೆಹಿಕಲ್ಸ್ ಆಗಿರ್ಬೋದು, ನಿಮಗೆ ಫೈನ್ಗಳು ಬಿದ್ದಿರ್ತಕ್ಕಂಥ ಮೆಸೇಜ್ಗಳು ಬರ್ತಾ ಇದೆ. ನೀವು ಅದನ್ನು ಕೆಲವರಿಗೆ ಮೆಸೇಜ್ ಕೂಡ ಬಂದಿರೋದಿಲ್ಲ. ಅದನ್ನು ಯಾವ ರೀತಿ ನೀವು ಚೆಕ್ ಮಾಡ್ಕೊಳ್ಳೋದು, ಅದು ಕೇವಲ ಒಂದೇ ನಿಮಿಷದಲ್ಲಿ ನೀವು ನಿಮ್ಮ ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೋಬೋದು. ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂತ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಯಾವ ಸ್ಟೆಪ್ನು ಕೂಡ ಮಿಸ್ ಮಾಡ್ದೇ ಕೊನೆ ತನಕ ನೋಡಿ. ಸ್ನೇಹಿತರೆ, ಮೊದಲಿಗೆ ನೀವು ನಿಮ್ಮ ಫೋನ್ನಲ್ಲಿ ಯಾವುದಾದ್ರು ಬ್ರೌಸರ್ ಓಪನ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ನೀವು KSP ಫೈನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ, KSP ಫೈನ್ ಪೇಮೆಂಟ್ಸ್ ಅಂತ. ನೀವು ಆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ್ದ ನೆಕ್ಸ್ಟ್ ಪೇಜಲ್ಲೇ ನಿಮಗೆ ವೆಹಿಕಲ್ಸ್ ನಂಬರ್ನ ಕೇಳುತ್ತೆ. ಅಲ್ಲಿ ನಿಮ್ಮ ಗಾಡಿಯ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಐ ಎಮ್ ನಾಟ್ ಎ ರಾಬರ್ಟ್ ಅನ್ನೋದು ಒಂದು ಟಿಕ್ ಬಾಕ್ಸ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ನಂತರ ನೀವು ಸರ್ಚ್ ಅಂತ ಮಾಡಬೇಕಾಗತ್ತೆ. ನಂತರ ನಿಮ್ಮ ಗಾಡಿಗೆ ಫೈನ್ ಏನಾದ್ರು ಬಿದ್ದಿತ್ತು ಅಂತ ಹೇಳಿದ್ರೆ ಅಲ್ಲಿ ನಿರ್ದಿಷ್ಟ ದಿನಾಂಕ ಮತ್ತು ಎಷ್ಟು ಫೈನ್ ಬಿದ್ದಿದೆ ಅದರ ಡೀಟೇಲ್ಸು ಅಲ್ಲಿ ಓಪನ್ ಆಗುತ್ತೆ. ಹಾಗೆ ನೀವು ಮುಂದುವರೆದು ನೀವು ಯಾವ ಉದ್ದೇಶಕ್ಕೋಸ್ಕರ ಫೈನ್ ಬಂದಿದೆ ಅಂತ ನೋಡೋದಾದರೆ, ಇಲ್ಲಿ ಬೈಕ್ ಆಗಿರೋದ್ರಿಂದ ನಾಟ್ ವೇರ್ ಹೆಲ್ಮೆಟ್ ಅಂದರೆ ಹೆಲ್ಮೆಟ್ ಹಾಕಿಲ್ದಿರೋ ಕಾರಣದಿಂದಾಗಿ 500 ರೂಪೀಸು ಫೈನ್ ಬಂದಿದೆ. ಅದೇ ರೀತಿ ಒಂದಕ್ಕಿಂತ ಹೆಚ್ಚಿದ್ದರೂ ಕೂಡ ನೀವು ಇಲ್ಲಿ ಕೆಳಗಡೆ ಪೇಜಸ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ ನಿಮಗೆ ಎಷ್ಟು ಫೈನ್ ಬಿದ್ದಿದೆ ಅಂತ ಎಲ್ಲ ಡೀಟೇಲ್ಸ್ನು ಕೂಡ ಇಲ್ಲಿ ನೋಡ್ಬೋದು. ನಾನು ಇನ್ನೊಂದು ವೆಹಿಕಲ್ಸ್ ಡೀಟೇಲ್ಸ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ಗಾಡಿಗೆ 4 ತರಹದ ಫೈನ್ಗಳು ಬಂದಿದೆ. ಕೇವಲ ಯಾವ್ಯಾವ ಉದ್ದೇಶ ಅಂತ ನೋಡ್ಬೋದು, ಟ್ರಿಬಲ್ ರೈಡ್ಸು, ಮತ್ತು ನೀವು ನಾಟ್ ವೇರ್ ಹೆಲ್ಮೆಟ್ಟು, ಮತ್ತು ಇನ್ನೊಂದು ಗಾಡಿಗೆ ಓವರ್ ಸ್ಪೀಡ್ ಅಂತ ಬಂದಿದೆ. ಈ ರೀತಿ ನಿಮ್ಮ ಫೈನ್ಗಳನ್ನ ನೀವು ಮೊಬೈಲಲ್ಲೇ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ, ನೀವು ಕೇವಲ ನಿಮ್ಮ ಗಾಡಿ ನಂಬರ್ ಇದ್ದರೆ ಸಾಕು, ನೀವು ಇಲ್ಲಿ ನಿಮ್ಮ ಮೊಬೈಲ್ ಮುಖಾಂತರನೂ ಸರ್ಚ್ ಆಗುತ್ತೆ. ನೀವು ಅದನ್ನ ಸರ್ಚ್ ಮಾಡಿ ಅಕಸ್ಮಾತ್ ನಿಮಗೆ ಫೈನ್ ಬಂದಿತ್ತು ಅಂದರೆ ನೀವು ಅದನ್ನು ಕೂಡ ನೀವು ಇಲ್ಲಿ ಪೇ ಮಾಡ್ಬೋದು. ನೀವು ನಿಮ್ಮ ಗಾಡಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ನೀವು ಸರ್ಚ್ ಮಾಡಿದ್ರೆ ಪೆಂಡಿಂಗ್ ಕೇಸಸ್ ನಾಟ್ ದೇರ್ ಅಂತ ಇದ್ದರೆ ನಿಮಗೆ ಯಾವುದೇ ತರಹದ ಫೈನ್ ಬಂದಿರಲ್ಲ. ಅಲ್ಲಿ ಮೇಲ್ಗಡೆ ಗ್ರೀನಲ್ಲಿ ತೋರಿಸುತ್ತೆ. ಒಂದು ವೇಳೆ ನಿಮಗೆ ಫೈನ್ ಬಂದಿತ್ತು ಅಂದರೆ ನಿಮಗೆ ಅಲ್ಲಿ ಎಷ್ಟು ಅಮೌಂಟ್ ಕಟ್ಟಬೇಕು ಆ ರೀತಿಯಲ್ಲಿ ತೋರಿಸುತ್ತೆ. ನೀವು ಅಲ್ಲಿ ನಿಮ್ಮ ವೆಹಿಕಲ್ಸ್ ಡೀಟೇಲ್ಸ್ನ ನೀವು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಪೇಮೆಂಟ್ನು ಕೂಡ ಇಲ್ಲಿ ಮಾಡ್ಬೋದು. ಈಗ ಸಪೋಸ್ ಒಂದು 500 ರೂಪೀಸ್ ಫೈನ್ ಇದೆ, ಇದು ಮೋಟ್ರ್ ಸೈಕಲ್ ಆಗಿರೋದ್ರಿಂದ ನಾನು ಅಲ್ಲಿ ಕೆಳಗಡೆ ಬಂದು ಅಲ್ಲಿ ಪೇ ನೌ ಅನ್ನೋ ಆಪ್ಷನ್ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ನಂತರ ಒಂದು ಪಾಪಪ್ ಬರುತ್ತೆ, ಅದನ್ನು ನೀವು ಇಲ್ಲಿ ಓಕೆ ಅಂತ ಮಾಡಿ. ಓಕೆ ಅಂತ ಮಾಡಿದ ತಕ್ಷಣ ನಿಮ್ಮದು ಪೇಮೆಂಟ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ಮೊದಲಿಗೆ ನಿಮ್ಮದು ಪಾವತಿ ವಿಧ ಅಂತ ಕೇಳುತ್ತೆ. ಅಲ್ಲಿ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ, ಅಲ್ಲಿ ನೆಟ್ ಬ್ಯಾಂಕಿಂಗ್ ಅಂತ ಇದೆ, ನಿಮ್ಮದು ಡೆಬಿಟ್ ಕಾರ್ಡ್ ಮುಖಾಂತರ ಮಾಡ್ಬೋದು. ನನಗೆ ಈಸಿ ಮೆಥಡ್ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ SBI ಇ-ಪೇ ಅಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಫಿಲ್ ಮಾಡಿ. ನೀವು ಅಲ್ಲಿ 2 ಕನ್ಸಲ್ಟ್ ಬಾಕ್ಸ್ ಇದೆ, ಎರಡನ್ನೂ ಕೂಡ ಟಿಕ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ಸಲ್ಲಿಸಿ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಮತ್ತೆ ಇನ್ನೊಂದು ಪೇಮೆಂಟ್ ಪೇಜ್ಗೆ ನಿಮ್ಮದು ರೀಡೈರೆಕ್ಟ್ ಆಗುತ್ತೆ. ನೀವಲ್ಲಿ ನಿಮ್ಮ UPI ಮುಖಾಂತರ ಮಾಡ್ತೀರಾ ಮತ್ತು ನಿಮ್ಮದು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮುಖಾಂತರ ಮಾಡ್ತೀರಾ ಅಂತ ಮತ್ತೆ ಕೇಳುತ್ತೆ. ನೀವು ಇಲ್ಲಿ ಈಸಿ ಮೆಥಡು UPIನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಅದರಲ್ಲೂ ಕೂಡ 2 ಪೇಮೆಂಟ್ ವಿಧಾನ ಕೇಳುತ್ತೆ, UPI ID ಮತ್ತು QR ಕೋಡ್ ಅಂತ. ನೀವು ಇದರಲ್ಲಿ UPI QR ಕೋಡ್ ಅಂತ ಇದೆ ನೋಡಿ, ಈ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡಿದ ನಂತರ ಇಲ್ಲಿ ಕೆಳಗಡೆ ಪೇ ನೌ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಬಾರ್ ಕೋಡ್ ಶೋ ಆಗುತ್ತೆ. ಇವಾಗ ನೀವು ಈ ಬಾರ್ ಕೋಡ್ನ ಸ್ಕ್ಯಾನ್ ಮಾಡೋ ಮುಖಾಂತರ ನೀವು ಪೇ ಮಾಡ್ಬೋದು. ಒಂದು ವೇಳೆ ನಿಮ್ಮದು ಇದೇ ಫೋನಲ್ಲಿ ಪೇಮೆಂಟ್ ಮಾಡ್ತಾಯಿದ್ರಿ ಅಂದರೆ ಕೆಳಗಡೆ ಪೇ ನೌ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮ್ಮದು ಫೋನ್ಪೇಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ನಿಮ್ಮದು ಪಿನ್ ನಂಬರ್ನ ಹಾಕಿ ನೀವು ಪೇಮೆಂಟ್ನ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ಪೇಮೆಂಟು ಕೂಡ ಆಗುತ್ತೆ. ಸ್ನೇಹಿತರೆ, ನಂತರ ನಿಮಗೆ ಒಂದು ರೆಸಿಪ್ಟ್ ಕೂಡ ಜನ್ರೇಟ್ ಆಗುತ್ತೆ. ಆ ರೆಸಿಪ್ಟನ್ನ ನೀವು ಇಟ್ಕೋಬೋದು. ನೀವು ಯಾವುದೇ ಕೋರ್ಟು ಕಚೇರಿಗೆ ಹೋಗ್ದೇ ಮನೆಯಲ್ಲೇ ಕೂತು ಕೂಡ ನಿಮ್ಮ ಗಾಡಿಗಳಿಗೆ ಫೈನ್ಗಳನ್ನೂ ಕೂಡ ಈ ರೀತಿ ಕಟ್ಬೋದು. ಸ್ನೇಹಿತರೆ, ಈ ರೀತಿ ನಿಮ್ಮ ಗಾಡಿದು ಏನಾದರೂ ಫೈನ್ಗಳು ಬಿದ್ದಿದೆಯಾ ಇಲ್ವಾ ಅಂತ ನೀವು ಆನ್ಲೈನಲ್ಲಿ ನಿಮ್ಮ ಮೊಬೈಲ್ ಮುಖಾಂತರ ಚೆಕ್ ಮಾಡಿಕೊಂಡು ಒಂದು ವೇಳೆ ಫೈನ್ ಇತ್ತು ಅಂದರೆ ನೀವೇ ಕೂಡ ಫೈನ್ನ ಕಟ್ಬೋದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.